ದೀಪವನ್ನು ಹಚ್ಚದೆ ದೇವರ ಮನೆಯನ್ನು ಪ್ರವೇಶ ಮಾಡುವಂತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಖಂಡವಾಗಿ ದೇವರ ಮನೆಯಲ್ಲಿ ದೀಪ ಉರಿತಾ ಇರಬೇಕು. ಅದಕ್ಕಾಗಿಯೇ ಅದಕ್ಕೆ ನಂದಾದೀಪ ಎಂಬುದಾಗಿ ಕರೀತಾರೆ. ನಂದದ ದೀಪ ಅಂದರೆ ನಂದಿ ಹೋಗದೇ ಇರುವಂತಹ ದೀಪ, ಶಾಂತವಾಗದೇ ಇರುವಂತಹ ದೀಪ ಅಂತನೋ ಅರ್ಥದಲ್ಲೇ ಅದಕ್ಕೆ ನಂದಾದೀಪ ಎಂಬುದಾಗಿ ಕರೀತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಅರ್ಥವನ್ನು ಚಿಂತನೆ ಮಾಡಬಹುದು ನಾವು. ನಂದ ಅಂತನೋ ಶಬ್ದಕ್ಕೆ ಆನಂದ ಎಂಬುದಾಗಿ ಅರ್ಥವೂ ಇದೆ. ಅದರಿಂದಾಗಿ ಸಂತೋಷವನ್ನು ನೀಡುವಂತಹ ದೀಪ, ಆನಂದವನ್ನು ನೀಡುವಂತಹ ದೀಪ ಅಂತನೋ ಅರ್ಥದಲ್ಲಿ ನಂದಾದೀಪ ಎಂಬುದಾಗಿ ಕರೀತಾರೆ. ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಆನಂದೋ ನಂದನೋ ನಂದಃ ಸತ್ಯಧರ್ಮ ತ್ರಿವಿಕ್ರಮ ಎಂಬುದಾಗಿ ಹೇಳಿದಂತೆ ನಂದ ಎಂಬುದಾಗಿ ಭಗವಂತನ ಹೆಸರು ಕೂಡ ಇದೆ. ಆದ್ದರಿಂದಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಭಗವಂತನ ಜ್ಞಾನವನ್ನು ಕೊಡುವಂತಹ ಒಂದು ದೀಪ, ಆದ್ದರಿಂದಾಗಿ ಅದಕ್ಕೆ ನಂದಾದೀಪ ಎಂಬುದಾಗಿ ಕರೀತಾರೆ ಎಂಬುದಾಗಿಯೂ ಕೂಡ ನಾವು ಚಿಂತನೆಯನ್ನು ಮಾಡಬಹುದು. ಇಂತಹ ದೀಪವನ್ನು ಯಾವಾಗ ಹಚ್ಚಬೇಕು ಅಂತಂದರೆ ಶಾಸ್ತ್ರ ಹೇಳುವಂತಹ ಮಾತು ಸಾಯಂಕಾಲದಿಂದ ಬೆಳಗ್ಗೆ ತನಕ, ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಅಂದರೆ ಅಖಂಡವಾಗಿ ದೇವರ ಮುಂದೆ ದೀಪ ಅಂತನ್ನೋದು ಉರಿತಾನೇ ಇರಬೇಕು.